ತಿಂಡಿ ಉಪ್ಪಿಟ್ಟು ಮಾಡಿದ್ದೀನಿ. ಹಾಯ್ ಹಲೋ, ನನ್ನ ಯೂಟ್ಯೂಬ್ ಜನತೆಗೆ ನಮಸ್ಕಾರಗಳು. ರೇವತಿ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ಎಲ್ರಿಗೂ ಶುಭೋದಯ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಈಗ ಪರವಾಗಿಲ್ಲ, ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಮಲಗಿದೆ. ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತೈತೆ. ಆದರೂ ಇನ್ನೊಂದೆರಡು ದಿನ ಟ್ಯಾಬ್ಲೆಟ್ ತೊಗೋಬೇಕು. ಇನ್ನೊಂದೆರಡು ಟೈಮ್ ತೊಗೊಂಡ್ರೆ ಸ್ವಲ್ಪ ಕಂಪ್ಲೀಟ್ ಕಮ್ಮಿ ಆಗುತ್ತೆ. ಈಗ ಸ್ವಲ್ಪ ಫೀಲಿಂಗು ಓಕೆ, ಗುಡ್ ಅನ್ನಿಸ್ತಾ ಇದೆ. ನೆಕ್ಸ್ಟು ತುಂಬ ಕೆಲಸಗಳಿದೆ. ಸ್ವಲ್ಪ ನಾನು ಬಿಸಿಲು ಬರಲಿ ಅಂತ ಕಾಯ್ತಾ ಇದ್ದೀನಿ. ಸ್ವಲ್ಪ ಬಿಸಿಲು ಬಂದರೆ ತಣ್ಣೀರು ಮುಟ್ಟೋಕ್ಕೂ ಸರಿ. ಯಾಕೋ ಈಗ ಸೆಕೆ ಟೈಮಲ್ಲೂ ಈ ಶೀತ ಕೋಲ್ಡ್ ಆದಾಗ ಚಳಿ ಚಳಿ ಅನಿಸುತ್ತೆ. ಅದಕ್ಕೆ ಸ್ವಲ್ಪ ಬಿಸಿಲು ಬರಲಿ, ಇಲ್ಲ ಅಥವಾ ಬಿಸಿನೀರಲ್ಲಿ ಪಾತ್ರೆ ಬೆಳಗಬೇಕು. ಪಾತ್ರೆಗಳು ತುಂಬ ಇದೆ, ಸಿಂಕುನ್ ತುಂಬ. ಅದನ್ನೆಲ್ಲ ಬೆಳಗ್ಬಿಟ್ಟು ಮುಂದೊಂದು ಕೆಲಸ ನೋಡೋಣ. ಇವತ್ತು ಏನೇನೆಲ್ಲ ಮಾಡ್ತೀನಿ, ಏನೇನೆಲ್ಲ ಆಗುತ್ತೆ ನಮ್ಮ ಮನೇಲಿ, ಏನೇನೆಲ್ಲ ನಡೆಯುತ್ತೆ ನೋಡೋಣ. ಸರಿ, ಬನ್ನಿ. ಕೆಲಸಗಳೆಲ್ಲ ಇದೆ, ಕೆಲಸಗಳು ನೋಡೋಣ. ನಾನು ನಿನ್ನೆ ನಿಮ್ಮ ಹತ್ರ ಫುಲ್ ಬಿಲ್ಡಪ್ ತೊಗೊಂಡು ಏನೋ ಒಂದು 2-3 ಮಾತ್ರೆ ಕುಡಿದ್ರೆ ಕಡಿಮೆ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಹೇಳಿದೆ. ಆದರೆ ಇವತ್ತು ಬೆಳಿಗ್ಗೆಯಿಂದ ಎದ್ದೇ ಇಲ್ಲ. ಇವಾಗ ಎದ್ದಿದ್ದೀನಿ ಟ್ಯಾಬ್ಲೆಟ್ ನುಂಗ್ಬಿಟ್ಟು. ಸುಮಾರು ಒಂದು 4 ಗಂಟೆ ಆಗಿದೆ ಅನಿಸುತ್ತೆ. 5 ಗಂಟೆ ಎದ್ದಿದ್ದೀನಿ. ಇವಾಗ ಏನು ಕೆಲಸ ಮಾಡಿಲ್ಲ ಬೆಳಗ್ಗೆಯಿಂದನೂ. ಇವಾಗ ಎಗ್ ಬೇಯಕ್ಕಿಟ್ಬಿಟ್ಟು ಬಾಯೆಲ್ಲ ಸಪ್ಪೆ ಸಪ್ಪೆ, ಏನು ತಿಂದರೂ ನೀರು ಥರ ಸಪ್ಪೆ ಅನ್ನಿಸ್ತಿದೆ. ಏನು ತಿಂದ್ರೂ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತಿಲ್ಲ. ನಾಲಿಗೆಗೆ ಒಂಥರ ಸಪ್ಪೆ ನೀರು ಥರ ಅನ್ನಿಸ್ತಿದೆ. ಇನ್ನು ನಮ್ಮನೆಯವರು ಬಂದು ಮಲಗಿಬಿಟ್ಟಿದ್ದಾರೆ. ನಾನೊಬ್ಬಳು ಸಪ್ಪೆ ಆದರೆ ನಮ್ಮನೇಲೆಲ್ಲ ಸಪ್ಪೆ. ಇನ್ನು ಹಾಲು ಕಾಯಕ್ಕಿಟ್ಟಿದ್ದೀನಿ. ಹಾಲು ಸ್ವಲ್ಪ ನೆಗಡಿ ಪರವಾಗಿಲ್ಲ, ಸ್ವಲ್ಪ ನಿಂತಿದೆ. ಸ್ವಲ್ಪ ಟ್ಯಾಬ್ಲೆಟ್ ಎಲ್ಲ ತೊಗೋತಿದ್ದೀನಲ್ಲ, ಆದರೆ ಜ್ವರ ಬಂದುಬಿಟ್ಟಿದೆ. ಒಂದು ನಿಂತೋದ್ರೆ ಇನ್ನೊಂದು ಕನೆಕ್ಟ್ ಆಗುತ್ತೆ ಅಂತಾರಲ್ಲ, ಆ ಥರ ಜ್ವರ ಬಂದುಬಿಟ್ಟಿದೆ. ಈಗ ಎಗ್ ಬೇಯಿಸೋಕ್ಕಿಟ್ಟಿದ್ದೀನಿ. ನನ್ನ ಮಗ ಬರ್ತಾನೆ ಇನ್ನೇನೋ ಕಾಲೇಜಿಂದ. ಇನ್ನು ಅದಕ್ಕೆ ಒಂದು ಸ್ವಲ್ಪ ಏನು ಮಾಡೋ ಸ್ಟೇಜಲ್ಲಿ ಇರಲಿಲ್ಲ ನಾನು. ನನಗೂ ಸ್ವಲ್ಪ ಬಾಯೆಲ್ಲ ಒಂಥರ ಸಪ್ಪೆ ಅನ್ನಿಸ್ತಿತ್ತಲ್ಲ, ಅದಕ್ಕೆ ಎಗ್ನೇ ತಿನ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಗ್ ಬೇಯಿಸೋಕ್ಕಿಟ್ಟಿದ್ದೀವಿ. ಎಲ್ರಿಗೂ ಸ್ವಲ್ಪ ರೋಸ್ಟ್ ಮಾಡಿಬಿಟ್ಟು ಅದನ್ನೇ ಕೊಡೋಣ ಅಂತ ಹಾಲು ಕಾಯಕ್ಕಿಟ್ಟಿದ್ದೀನಿ. ಇಷ್ಟೇ. ಇವತ್ತೇನು ಮಾಡೋಕ್ಕಾಗಲಿಲ್ಲ ನನಗೆ. ಹೇಳಿದೆ ನಿಮಗೆ ಏನೇನು ಮಾಡ್ತೀನಿ ಬನ್ನಿ, ಇವತ್ತು ನಮ್ಮ ಮನೆ ಏನೇನೆಲ್ಲ ನಡೆಯುತ್ತೆ ಅಂತ. ಏನು ನಡೆದಿಲ್ಲ, ನಿದ್ದೆ ಒಂದು ಮಾಡಿದೆ ಅಷ್ಟೇ. ಫುಲ್ಲು ಸುಸ್ತು, ಟಯರ್ಡು. ಒಂಥರ ಹೇಳಿದ್ನಲ್ಲ, ಜ್ವರ ಬಂದಾಗ ನೆಗಡಿ ಆದಾಗ ಹೆಂಗಿರುತ್ತೆ, ಸೇಮ್ ಅದೇ ಫೀಲಿಂಗು. ಸರಿ, ಬನ್ನಿ ಎಗ್ ರೆಸಿಪಿ ಮಾಡಿಬಿಡ್ತೀನಿ. ಕ್ಯಾಪ್ಸಿಕಮ್, ಮೊಟ್ಟೆ. ನಿಮ್ಗಾಗಲೇ ಹೇಳ್ದಾಗೆ ಮಾತ್ರೆ ನುಂಗಿ ಮಲಗಿಬಿಟ್ಟಿದ್ರಿಂದ 5 ಗಂಟೆಗೆ ಎಚ್ಚರ ಆಯಿತು. ಅಲ್ಲಿ ತನಕ ಎಚ್ಚರನೇ ಆಗಿರಲಿಲ್ಲ. ತುಂಬ ತಲೆನೋವು ಮತ್ತು ನೆಗಡಿ, ಜ್ವರ ಸಿಂಪ್ಟಮ್ಸ್ ಎಲ್ಲ ಇದ್ದಿದ್ದರಿಂದ ನಾನು ಮಲಗಿಬಿಟ್ಟಿದ್ದೆ. ಸ್ವಲ್ಪ ಚೆನ್ನಾಗಿ ರೆಸ್ಟ್ ಮಾಡಿದ್ರೆ ಕಡಿಮೆ ಆಗುತ್ತೆ ಅಂತ ಅಂದ್ಬಿಟ್ಟು. ಇನ್ನು ಎದ್ದ ತಕ್ಷಣ ಇನ್ನು ಬೆಳಗ್ಗೆ ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊಂಡು ತಿಂದಿದ್ದೆ ಅಷ್ಟೇ. ಅದನ್ನು ಸರಿಯಾಗಿ ತಿನ್ನೋಕ್ಕಾಗಿರಲಿಲ್ಲ. ಇನ್ನು ಮಧ್ಯಾಹ್ನ ಅಂತೂ ಏನೂ ತಿಂದಿಲ್ಲ, ಮಲಗಿದ್ದು ಎದ್ದೇ ಇರಲಿಲ್ಲ. ಅಷ್ಟು ಒಂಥರ ಟಯರ್ಡು, ಸುಸ್ತು ಆ ಥರ ಆಗ್ತಿತ್ತು. ನಿಶಕ್ತಿ ಥರ ಒಂಥರ ನಿದ್ದೆಗೆ ತಲೆನೋವು ಮತ್ತು ಆ ಥರ ಎಲ್ಲ ತಲೆ ದಿಮ್ಮನೋದು, ಆ ಥರ ಅದೇ ಕಿವಿಯೆಲ್ಲ ಗುಮ್ಮನತ್ತಲ್ಲ, ಆ ಥರ ಎಲ್ಲ ಆಗ್ಬಿಟ್ಟಿತ್ತು, ಶೀತ ಥರ. ಇನ್ನು ನಮ್ಮ ಮನೆಯವರು ಅಷ್ಟೇ ಬಂದು ಹೇಳ್ಸಿರ್ಲಿಲ್ಲ, ಇನ್ನು ಅವ್ಳಿಗೂ ತಲೆನೋವು ಇತ್ತಲ್ಲ ಅಂತ ಅಂದ್ಬಿಟ್ಟು. ಇನ್ನು ನನ್ನ ಮಗ ಬರೋ ಟೈಮ್ ಆಯ್ತಲ್ಲ, ಎಚ್ಚರ ಆಯಿತು. ಇನ್ನು ಅವ್ನು ಬಂದ ತಕ್ಷಣ ಏನಾದರೂ ಕೇಳ್ತಾನೆ, ಅವ್ನಿಗೂ ಹೊಟ್ಟೆ ಬಂದಿರ್ತಾನಲ್ವ, 4 ಗಂಟೆ ಟೈಮು ಅಂತ ಅಂದ್ಬಿಟ್ಟು 5 ಗಂಟೆ ಆಗ್ಬಿಟ್ಟಿತ್ತು ಆಗಲೇ. ಇನ್ನು ಏನು ಮಾಡೋದು, ತಕ್ಷಣಕ್ಕೇನೂ ಗೊತ್ತಾಗಲಿಲ್ಲ. ಏನು ಮಾಡೋಕ್ಕೆ ಟೈಮ್ ಆಗುತ್ತೆ, ಬೇರೆ ಏನಾದರೂ ಮಾಡ್ತೀನಿ ಅಂದರೆ. ಅದಕ್ಕೆ ಎಗ್ ಇತ್ತಲ್ಲ, ಅವ್ನು ಹೆಂಗಿದ್ರು ಎಗ್ ಕೇಳ್ತಿರ್ತಾನೆ, ಅವ್ನಿಗೆ ಎಗ್ ಅಂದರೆ ಇಷ್ಟ. ಅದಕ್ಕೆ ಎಗ್ ಫ್ರೈನೇ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು, ಈ ಥರ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಕ್ಯಾಪ್ಸಿಕಮ್ಮು ಇತ್ತು. ಅದಕ್ಕೆ ಈರುಳ್ಳಿ, ಕ್ಯಾಪ್ಸಿಕಮ್ಮು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಸಿಮೆಣ್ಸಿಕಾಯಿ ಎಲ್ಲ ಕಟ್ ಮಾಡಿಕೊಂಡು ಮಾಮೂಲಿ ಫ್ರೈ ಥರ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಮಾಡಿದೆ. ನೀವೇ ನೋಡ್ತಿದ್ದೀರಾ ಯಾವ ರೀತಿ ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು. ಇನ್ನು ನಾನಂತೂ ಸ್ವಲ್ಪ ಬಾಯಿ ಎಲ್ಲ ಸಪ್ಪೆ ಆಗಿದ್ದರಿಂದ ಸ್ವಲ್ಪ ಖಾರವಾಗೆ ಮಾಡೋಣ ಅಂತ ಅಂದ್ಬಿಟ್ಟು ಮೆಣಸಿನ್ಕಾಯಿ, ಖಾರದ ಪುಡಿ, ಮೆಣಸಿನ ಪುಡಿ ಎಲ್ಲನೂ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಅಂತಲೇ ಹೇಳ್ಬೋದು. ಸ್ವಲ್ಪ ಖಾರವಾಗಿ ಮಾಡಿದೆ. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಂಡು ಮಾಡ್ಕೊಳ್ಳಿ ನೀವು. ಇನ್ನು ನನಗೆ ಸ್ವಲ್ಪ ನೆಗಡಿ ಆಗಿದ್ದರಿಂದ ಬಾಯೆಲ್ಲ ಸಪ್ಪೆ ಹೇಳಿದ್ನಲ್ಲ, ಒಂಥರ ಆ ಟೈಮಲ್ಲಿ ಏನು ಬಾಯೆಲ್ಲ ಒಂಥರ ಇದಾಗಿರುತ್ತಲ್ವ, ಅದರಿಂದ ನಾನೊಂದು ಸ್ವಲ್ಪ ಖಾರವಾಗಿರಲಿ ಅಂತ ಅಂದ್ಬಿಟ್ಟು ಖಾರ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನಿಮಗೆ ನೋಡಿ ಖಾರ ಹಾಕೋಬೋದು. ಇನ್ನು ನನಗಂತೂ ಸ್ವಲ್ಪ ನೆಗಡಿ ಆಗಿದ್ರೂ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ನಮಗೆಲ್ಲರಿಗೂ ಇಷ್ಟ ಆಯಿತು, ಮನೆಯವ್ರಿಗೆಲ್ಲ ಇಷ್ಟ ಆಯಿತು.
ಏನಿಲ್ಲ ಮನೇಲಿ ಸಿಂಪಲ್ಲಾಗಿ ಏನೂ ಇಲ್ಲದೇ ಇದ್ದಾಗ ಮಕ್ಕಳಿಗೆ ಒಂದೊಂದು ದಿನ ಇದನ್ನು ಮಾಡಿಕೊಡ್ಬೋದು. ಏಕೆಂದರೆ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಎಲ್ಲ ದಿನವೂ ಒಂದೇ ಥರ ಮಾಡಿಕೊಟ್ರೆ ಚೆನ್ನಾಗಿರಲ್ಲ. ಒಂದೊಂದು ದಿನ ಈ ಥರ ಕೊಟ್ಟರೆ ಪ್ರೋಟೀನು ಸಿಗುತ್ತೆ, ಒಳ್ಳೆ ಇದು ಮಕ್ಳಿಗೆ ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು. ಮನೇಲೇ ಮಾಡ್ತೀವಲ್ಲ ಆ ಥರ ಒಳ್ಳೆ ಫುಡ್ ಕೊಟ್ಟಂಗೂ ಆಗುತ್ತೆ, ಎಲ್ರಿಗೂ ಚೆನ್ನಾಗಿರುತ್ತೆ, ಒಂಥರ ಡಿಫ್ರೆಂಟಾಗಿರುತ್ತೆ ಅಂತಲೇ ಹೇಳ್ಬೋದು. ಖಂಡಿತ ಎಲ್ಲರೂ ಇಷ್ಟಪಡ್ತಾರೆ, ಮಾಡಿ ಅಂತಲೇ ಹೇಳ್ತೀನಿ. ಯಾಕೆಂದರೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅರ್ಜೆಂಟ್ಗೆ ಬೇಗ ಮಾಡ್ಬೋದು. ಹೇಗಿದೆ ಅಂತ ಕೇಳೋಣ. ಕರೆಂಟ್ ಇಲ್ಲ ನಮಗೆ, ಬೆಳಗ್ಗೆನೇ ಫೋನಲ್ಲೆಲ್ಲ ಮೆಸೇಜ್ ಕಳಿಸ್ಬಿಟ್ಟಿದ್ರು ಕರೆಂಟ್ ಇಲ್ಲ ಅಂತ ಅಂದ್ಬಿಟ್ಟು. ನೋಡಿ ಇವಾಗ ಟೇಸ್ಟ್ ಮಾಡೋಕ್ಕೆ ಕೊಟ್ಟಿದ್ದೀನಿ, ಹೆಂಗಿದೆ ರಿಯಾಕ್ಷನು ನೋಡೋಣ, ಚೆನ್ನಾಗಿದೆಯಾ ಏನು ಹೇಳ್ತಾರೆ ಅಂತ. ಈ ಥರ ಕೊಟ್ಟರೆ ಕ್ವಾಲಿಟಿ ಸೂಪರಾಗಿರುತ್ತೆ ಬಿಡಿ. ಓಕೆನಾ? ಸೂಪರಾ? ಚೆನ್ನಾಗಿದೆಯಾ? ಜೋರಾಗಿ ಹೇಳಿ. ಚೆನ್ನಾಗಿದೆ. ಓಕೆ. ವಿಡಿಯೋಗೋಸ್ಕರ ಹೇಳ್ತಿಲ್ಲ ತಾನೇ? ಸರಿ. ಇನ್ನು ಹಾಲ್ದು ಸ್ವಲ್ಪ ಕೆನೆ ಎಲ್ಲನೂ ತೆಗೆದಿಟ್ಬಿಟ್ಟು ಬೆಣ್ಣೆ ತೆಗಿಯೋಕ್ಕೆ ಎತ್ತಿಟ್ಬಿಡ್ತೀನಿ ನಾನು. ನಾವು ಬಳಸೋದು ಕಡಿಮೆನೇ ಹಾಲು, ಆದರೂ ಸ್ವಲ್ಪ ಅಮ್ಮ ಅಭ್ಯಾಸ ಮಾಡಿಸಿದ್ದಾರೆ, ಈ ಥರ ಎತ್ತಿಟ್ಕೊಳ್ಳಿ ಮನೆಯಲ್ಲಿ ಮಾಡಿಕೊಂಡ್ರೆ ಬೆಣ್ಣೆ ಮನೆಗಾಗುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಅದರಿಂದ ಸ್ವಲ್ಪ ಎತ್ತಿಡ್ತೀನಿ, ಅದು ನೆನಪಿದ್ದಾಗ ಎತ್ತಿಡ್ತೀನಿ, ಇಲ್ಲಾಂದ್ರೆ ಇಲ್ಲ. ಹಾಲು ಕಾಯಕ್ಕಿಟ್ಟಿದ್ದೀನಿ, ಅದು ಫ್ರೈ ಆಗಿದೆ, ಇನ್ನು ಹಾಲು ಕಾಯಿಸ್ಬಿಟ್ಟು ಎಲ್ಲರೂ ತಿನ್ನೋದಷ್ಟೇ. ಹೋಗಿದ್ದೀನಿ ಫ್ರೆಂಡ್ಸ್, ನೋಡಿ ಅಲ್ವಾ, ಅದೇ ಒಂದೇ ದಿನಕ್ಕೆ 1 kg ಇಳ್ದೋಗಿಲ್ವಾ ನಾನು? ಸಣ್ಣ ಆಗಿದ್ದೀನಿ ತಾನೇ, ಒಂದು ದಿನಕ್ಕೆ 1 kg ಸಣ್ಣ ಆಗ್ಬಿಟ್ಟಿದ್ದೀನಿ, ಜ್ವರ ಬಂದಿರೋದಕ್ಕೆ. ಬನ್ನಿ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ. ಕತ್ಲೆ ಸ್ವಲ್ಪ ಬಾಗಿಲು ತೆಗಿತೀನಿ, ನೋಡಿದ್ರಾ? ನಾನು ಸ್ವಲ್ಪ ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಹೇಳ್ತೀನಿ, ಬನ್ನಿ. ನಾನು ಸುಮ್ಮನೆ ಹಂಗೇನೆ ನಮ್ಮ ಮನೆಯವ್ರಿಗೆ ತಮಾಷೆ ಮಾಡ್ತಿದ್ದೆ. ನೋಡಿ ಎಷ್ಟೊಂದು ಸೊರ್ಗೋಗ್ಬಿಟ್ಟಿದ್ದೀನಿ ಒಂದೇ ದಿನಕ್ಕೆ, ನೆಗಡಿ ಆಗಿಬಿಟ್ಟು ಎಷ್ಟೊಂದು ಸಣ್ಣ ಆಗ್ಬಿಟ್ಟಿದ್ದೀನಿ, 1 kg ಸಣ್ಣ ಆಗಿದ್ದೀನಿ, ಹಂಗೆ ಹಿಂಗೆ ಅಂದ್ಕೊಂಡು ಸುಮ್ಮನೆ ತಮಾಷೆ ಮಾಡ್ತಿದ್ದೆ. ಯಾಕೆಂದರೆ ಬೆಳಗ್ಗೆಯಿಂದ ನಾನು ಸಪ್ಪಗೆ ಮಲಗಿಬಿಟ್ಟಿದ್ದಕ್ಕೆ ಮನೇಲೆಲ್ಲ ಫುಲ್ ಸೈಲೆಂಟು, ಒಂಥರ ಯಾರು ಒಂಥರ ಸಪ್ಪಗಿದ್ರು ಎಲ್ಲರೂ. ಹಂಗೇನೆ ಅಲ್ವಾ, ಒಂದು ಸ್ವಲ್ಪ ಯಾರಿಗಾದ್ರೂ ಹುಷಾರು ತಪ್ಪಿಟ್ರೆ ಮನೇಲಿ ಒಂಥರ ಸೈಲೆಂಟ್ ಆಗಿಬಿಟ್ಟಿರುತ್ತೆ, ನಮಗೆ ಒಂಥರ ಬೇಜಾರಾಗ್ತಿರುತ್ತೆ. ಬಾಯಿ ಅಲ್ವಾ, ಖಾರವಾಗಿ ಚೆನ್ನಾಗಿ ಬಂದಿದೆ. ನೀವು ಮಾಡ್ಕೊಳ್ಳಿ, ಜ್ವರ ಬಂದಾಗಲೆಲ್ಲ ಬೇರೆ ಟೈಮಲ್ಲೂ ಮಾಡ್ಕೊಳ್ಳಿ, ಚೆನ್ನಾಗಿದೆ, ಮಾಡ್ಕೋಬೋದು. ಇನ್ನು ನೆಕ್ಸ್ಟ್ ಡೇ ಎಲ್ಲ ಆದರೂ ನೆಕ್ಸ್ಟ್ ಡೇ ಏನು ಮಾಡಿರಲಿಲ್ಲ. ಇನ್ನು ಗುರುವಾರ ಆಗಿತ್ತು, ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಕ್ಲೀನ್ ಮಾಡಿ, ನನಗೂ ಸ್ವಲ್ಪ ಬೆಡ್ಶೀಟ್ ಎಲ್ಲ ಒಸ್ಕೊಂಡು ಮಲಗಿದ್ದಕ್ಕೆ ಫುಲ್ಲು ಜ್ವರ ಎಲ್ಲ ಬಂದ್ಬಿಟ್ಟಿತ್ತು ಅಂತಲೇ ಹೇಳ್ಬೋದು. ಹೆಚ್ಚು ಕಮ್ಮಿ ನನಗೆ ಈ ಸರಿ ತುಂಬ ಅಂದರೆ ಕಡಿಮೆ ಆಗುತ್ತೆ ಅಂತ ನೋಡಿದ್ರೆ ಮಾತ್ರೆ ತೊಗೊಂಡಾಗ ಮಾತ್ರ ಕಡಿಮೆ ಆಗೋದು, ಪುನಃ ಹಂಗೆ ಜಾಸ್ತಿ ಆಗ್ಬಿಡೋದು, ಒಂಥರ ಚಳಿ ಜ್ವರ ಥರನೇ ಆಗ್ಬಿಡ್ತು. ಈ ಸೆಕೆಯಲ್ಲಿ ಸೆಕೆ ಅಂತಿದ್ನಲ್ಲ, ಅದಕ್ಕೆ ಚಳಿ ಅನ್ನಲಿ ಅಂತ ಅಂದ್ಬಿಟ್ಟು ಚಳಿ ಜ್ವರ ಬಂದ್ಬಿಟ್ಟಿತ್ತು. ಅದನ್ನ ಹೇಳ್ಕೊಂಡು ನಗ್ತಿದ್ದೆ ನಮ್ಮ ಮನೆಯವ್ರಿಗೆ, ನೋಡು ಸೆಕೆ ಅಂತಿದ್ದಲ್ಲ, ಅದಕ್ಕೆ ಸ್ವಲ್ಪ ಚಳಿ ಅನ್ನಲಿ ಅಂದ್ಬಿಟ್ಟು ಚಳಿ ಜ್ವರ ಬಂದ್ಬಿಟ್ಟೈತೆ ಅಂತ ಅಂದ್ಬಿಟ್ಟು. ಅಯ್ಯೋ ಇನ್ನೇನು ಮಾಡೋದು ನೋಡಿ, ನಮ್ಮ ಕತೆ ನೋಡ್ಕೊಂಡು ನಮಗೆ ನಗು. ಏನು ಮಾಡೋಕ್ಕಾಗಲ್ಲ, ಒಂದೊಂದ್ಸರಿ ಹಿಂಗಾಗುತ್ತೆ. ಏನಿಲ್ಲ, ಒಂದೇ ಒಂದು ನಿಂಬೆಹಣ್ಣು ಜ್ಯೂಸ್ ಕುಡಿದಿದ್ದು ಇಷ್ಟೆಲ್ಲ ಕತೆ ಆಯಿತು ನನಗೆ. ಸ್ವಲ್ಪ ನೀರು ವ್ಯತ್ಯಾಸ ಆಯಿತು, ಅಮ್ಮನ ಮನೆಗೆ ಹೋಗಿದ್ದೆ, ಅಲ್ಲಿಂದ ಬಂದೆ, ಒಂದು ಸ್ವಲ್ಪ ನೀರೆಲ್ಲ ಚೇಂಜ್ ಆಯಿತು. ಅಲ್ಲೇ ಸ್ವಲ್ಪ ನೆಗಡಿ ಆದಂಗೆ ಇತ್ತು ನನಗೆ, ಅಲ್ಲೊಂದು ಸ್ವಲ್ಪ ಹೆಂಗೋ ಕಂಟ್ರೋಲ್ ಮಾಡ್ಕೊಂಡಿದ್ದೆ. ಇಲ್ಲಿ ಬಂದು ಜ್ಯೂಸ್ ಬೇರೆ ಕುಡಿದ್ಬಿಟ್ಟೆ, ಅದೊಂದು ಸ್ವಲ್ಪ ಜಾಸ್ತಿ ಆಯಿತು. ಇದ್ದಿದ್ದು ಫ್ಯಾನೆಲ್ಲ ಹಾಕೊಂಡು ಮಲ್ಕೊಂಡು ಅವತ್ತೆಲ್ಲ ಒಂಥರ ಏನೋ ಒಂಥರ ನೆಗಡಿ ಆಗೋಯ್ತು. ಅದಕ್ಕೆ ಆಗೋ ಕಾರಣ ಏನೇನೋ ಅಂತಾರಲ್ಲ, ಅದಕ್ಕೆ ಏನೋ ಒಂದು ನೆಪ ಅದು ಹಂಗಾಯಿತು ಒಟ್ಟಿನಲ್ಲಿ. ಇನ್ನು ನೆಕ್ಸ್ಟು ನಾನು ಪೂಜೆ ಮಾಡೋಂಗಿರಲಿಲ್ಲ, ನನಗೆ ಆಗ್ತಾನೂ ಇರಲಿಲ್ಲ. ಇನ್ನು ತಲೆಗೆಲ್ಲ ಸ್ನಾನ ಮಾಡಿದ್ರೆ ಇನ್ನು ಜ್ವರ ಜಾಸ್ತಿ ಆಗಿಬಿಟ್ರೆ ಅಂತ ಅಂದ್ಬಿಟ್ಟು ಸಿಂಪಲಾಗಿ ಹಂಗೆ ಮೈ ತೊಳ್ಕೊಂಡಿದ್ದೆ, ತಣ್ಣೀರು ಆಗ್ತಿರ್ಲಿಲ್ಲ. ಇನ್ನು ಬೇವ್ರಿಗೆ ಅಂತೂ ಸ್ನಾನ ಮಾಡದೆ ಇರೋಕ್ಕೂ ಆಗ್ತಿರ್ಲಿಲ್ಲ. ಇನ್ನು ಸ್ನಾನ ಮಾಡಿದ್ರೆ ಇನ್ನು ತಲೆನೋವು ಶೀತ ಆಗುತ್ತೆ, ಇನ್ನು ಆಗಲ್ಲ ಅಂತ ಅಂದ್ಬಿಟ್ಟು ನೀವೇ ಮಾಡಿ, ನನ್ನ ಕೈಲಾಗಲ್ಲ ಅಂದೆ. ಅವರೇ ದೀಪ ಹಚ್ಚಿದ್ರು. ಇನ್ನು ತಿಂಡಿ ಮಾಡಿಕೊಟ್ಬಿಡೋಣ ಅವ್ರಿಗೆ ಅಂತ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡಿಕೊಟ್ಬಿಟ್ಟು ಮನೆಯೆಲ್ಲ ಒರೆಸ್ಕೊಟ್ಟು ರೆಡಿ ಮಾಡಿಕೊಟ್ಟೆ. ಇನ್ನು ಅವರೇನೆ ಪೂಜೆ ಮಾಡಿದ್ರು. ನನ್ನ ಕೈಲಂತೂ ಆಗ್ತಿರ್ಲಿಲ್ಲ. ಸದ್ಯ ಮಾತ್ರೆ ಕುಡ್ದಾಗ ಸ್ವಲ್ಪ ಆಕ್ಟಿವ್ ಆಗಿರ್ತಿದೆ, ಆಮೇಲೆ
ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಹೆಚ್ಚು ಕಮ್ಮಿ ನಾನು 3-4 ದಿನವೇ ಆಗೋಯ್ತು ನಾನು ವೀಡಿಯೋನೇ ಮಾಡಿಲ್ಲ. ಅಷ್ಟು ಫುಲ್ಲು ಜ್ವರ ಜಾಸ್ತಿನೇ ಆಗೋಯಿತು. ಇನ್ನು ತಣ್ಣೀರು ಮುಟ್ಟಿದ್ರೆ ಚಳಿ ಸ್ಟಾರ್ಟ್ ಆಗ್ಬಿಡ್ತಿತ್ತು. ಈ ಮಾಮೂಲಿ ಜ್ವರ ಆದರೆ ಹೆಂಗಾದರೂ ಮಾಡ್ಬೋದು, ಈ ಚಳಿ ಜ್ವರದ ಥರ ಆದರೆ ಅದಂತೂ ಮಾಡೋಕ್ಕೆ ಆಗೋಲ್ಲ. ಫುಲ್ಲು ಒಂಚೂರು ಥಂಡಿ ಗಾಳಿಗೆ ಹೋದ್ರೂ ಚಳಿ ಚಳಿ ಅನ್ನಿಸ್ತಿತ್ತು. ಸ್ವಲ್ಪ ತಣ್ಣೀರು ಮುಟ್ಟಿದ್ರೂ ಚಳಿ ಚಳಿ ಅನ್ನಿಸ್ತಿತ್ತು. ಏನು ಕೆಲಸನೂ ಸರಿಯಾಗಿ ಮಾಡೋಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ಬೇಡಕ್ಕೆ ಬೇಡ, ಸ್ವಲ್ಪ ರೆಸ್ಟ್ ಮಾಡಿಬಿಡೋಣ ಚೆನ್ನಾಗಿ, ಆಮೇಲೆ ಬೇಕಾದರೆ ವೀಡಿಯೋ ಮಾಡಿದ್ರಾಯ್ತು ಅಂತ ಅಂದ್ಬಿಟ್ಟು ನಾನು 3-4 ದಿನ ವೀಡಿಯೋನೇ ಮಾಡಲಿಲ್ಲ. ಇದು ಹಳೆ ವೀಡಿಯೋ ಮಾಡ್ಕೊಂಡಿದ್ದೆ, ನಿಮಗೆ ಸ್ವಲ್ಪ ಸುಮಾರಾಗಿದ್ನಲ್ಲ ಸ್ಟಾರ್ಟಿಂಗು, ಆವಾಗ ಮಾಡ್ಕೊಂಡಿದ್ದೆ. ಅದನ್ನು ಮಾತ್ರ ಮೇನ್ ಕ್ಲಿಪ್ಗಳು ಎಷ್ಟು ಮಾಡ್ಕೊಂಡಿದ್ದೆ ಅಷ್ಟನ್ನು ಮಾತ್ರ ಹಾಕ್ತಿದ್ದೀನಿ. ಯಾರು ನೋಡ್ತಿರೋರು ಯಾರು ಬೇಜಾರು ಮಾಡ್ಕೋಬೇಡಿ, ಕಂಟಿನ್ಯೂಯಸ್ ಆಗಿ ಬರ್ತಿಲ್ಲ ವೀಡಿಯೋ ಅಂತ ಅಂದ್ಬಿಟ್ಟು. ಮತ್ತು ಯಾರೋ ಎಲ್ರಿಗೂ ನಾನು ಕೇಳ್ಕೊಳ್ಳೋದು ಇಷ್ಟೇ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ನಿಮ್ಗೆ ಗೊತ್ತಿರೋರಿಗೆಲ್ಲ ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಫಾಲೋ ಮಾಡಿ. ನಾನು ಚೆನ್ನಾಗಿ ವೀಡಿಯೋ ಎಲ್ಲ ಚೆನ್ನಾಗಿ ಮಾಡಬೇಕು ಅಂತ ಮಾಡ್ತಿದ್ದೀನಿ, ಆದರೆ ಏನಾದರೂ ಒಂದೊಂದು ಹಿಂಗೆ ಮಧ್ಯ ಡಿಸ್ಟರ್ಬೆನ್ಸ್ ಆಗ್ತಿರುತ್ತೆ. ಅದರಿಂದ ಸ್ವಲ್ಪ ಹೆಲ್ತ್ ಫಸ್ಟು ಚೆನ್ನಾಗಿರ್ಬೇಕಲ್ವ, ನಾವು ಚೆನ್ನಾಗಿದ್ದರೆ ಏನಾದರೂ ಮಾಡ್ಬೋದು ಅಂತ ಅಂದ್ಬಿಟ್ಟು ಫಸ್ಟು ಹೆಲ್ತ್ ಕಡೆ ಗಮನ ಕೊಡೋಣ ಅಂತ ಅಂದ್ಬಿಟ್ಟು, ಅಂದರೆ ಈ ಮಾಮೂಲಿ ಜ್ವರ ಆದರೂ ಹೆಂಗೋ ಮಾಡಿಬಿಡ್ಬೋದಿತ್ತು, ಚಳಿ ಜ್ವರ ಆಗಿದ್ದರಿಂದ ನಾನು ಮಾಡೋಕ್ಕೆ ಹೋಗಲಿಲ್ಲ. ಹಾಗೆ ತಿಂಡಿ ತಿಂತಿದ್ವಿ. ತಿಂಡಿ ತಿಂತ ಈ ಸಿದ್ದರಾಮಯ್ಯ ಅವ್ರದ್ದು ಈಗ ಏನೋ ಮಂತ್ರಿ ಚೇಂಜ್ ಆಗುತ್ತೆ ಅಂತ ಅದು ನ್ಯೂಸ್ ಬರ್ತಿತ್ತು, ಅದನ್ನ ನೋಡ್ಕೊಂಡು ಹಂಗೆ ಮಾಡ್ತಿದ್ವಿ. ಫ್ರೆಂಡ್ಸ್, ನಾನು ಚೆನ್ನಾಗಿ ಮಲ್ಕೊಂಡು ನಿದ್ದೆ ಮಾಡಿದೆ. ಸ್ವಲ್ಪ ಇವಾಗ ಆರಾಮ ಅನ್ನಿಸ್ತಿದೆ, ಆದರೆ ಇನ್ನೂ ಕ್ಲಿಯರ್ ಆಗಿಲ್ಲ, ಇನ್ನೂ ಕ್ಲಿಯರ್ ಆಗಬೇಕು. ಆದರೆ ಟ್ಯಾಬ್ಲೆಟ್ ತೊಗೋತೀನಲ್ಲ, ಅದಕ್ಕೇನೋ ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ದೀನಿ. ಆ ಮಾತ್ರೆ ತೊಗೊಂಡಾಗ ಫುಲ್ ನಿದ್ರೆ ನನಗೆ ನಿದ್ರೆನೇ ಇದಾಗ್ತಿಲ್ಲ. ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ, 2 ದಿನದಿಂದ ಫುಲ್ ರೆಸ್ಟ್ ಮಾಡಿದ್ದೀನಿ. ಇವಾಗ ಎದ್ದು ಆದರೂ ಒಂದು ಸ್ವಲ್ಪ ತಲೆಯೆಲ್ಲ ಒಂಚೂರು ನೋವು, ಅದಕ್ಕೆ ಜಾಸ್ತಿ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಇವಾಗ ಒಂದು ಸ್ವಲ್ಪ ಓಕೆ ಅನ್ನಿಸ್ತಿದೆ, ಆದರೂ ಇನ್ನೂ ಒಂಚೂರು ಇದಾಗಬೇಕು. ಸ್ವಲ್ಪ ಪರವಾಗಿಲ್ಲ, ನೋಡೋಣ ಇನ್ನೂ 1-2 ದಿನ ಹೆಂಗೆ ಅನಿಸುತ್ತೆ ಏನು ಅಂತ. ಫೀಲಿಂಗು ಒಳಗಿಂದ ಓಕೆ ಅನ್ನಿಸ್ತಿದೆ, ಆದರೆ ಈ ಜ್ವರ ಹೇಳೋಕ್ಕಾಗಲ್ಲ ಹೆಂಗೆ ಅಂತ. ನೋಡೋಣ, ಸರಿ ಬನ್ನಿ. ಚಪಾತಿ ಆಗ್ತಿದೆ ಅವ್ರಿಗೆ. ಇವಾಗ ಬಂದರು, ನಾನು ಮಲಗಿಬಿಟ್ಟಿದ್ದೆ, ಎದ್ದಿರಲಿಲ್ಲ. ಮಳೆ ಮೋಡ ಆಗಿತ್ತು, ಬಟ್ಟೆ ಎಲ್ಲ ಎತ್ಕೊಬಂದೆ. ಬಟ್ಟೆ ಒಣಗಾಕಿದೆ, ನಿನ್ನೆ ಎಲ್ಲ ಜ್ವರ ಬಂದಿತ್ತಲ್ಲ, ನೋಡಿ ಎಲ್ಲ ಎತ್ಕೊಬಂದೆ. ಬೆಡ್ಶೀಟ್ ಎಲ್ಲ ಒಗ್ದಾಕ್ಬಿಟ್ಟಿದೆ, ಬೆಡ್ಶೀಟು ಇದೆಲ್ಲ ಹಾಸಿಗೆ ಎಲ್ಲನೂ, ಅಂದರೆ ವಾಷಿಂಗ್ ಮಿಷಿನ್ಗೆ ಹಾಕಿದೆ. ಜ್ವರ ಎಲ್ಲ ಬೇವ್ರ ವಾಸನೆ ಒಂಥರ ಇದ್ರದ್ದು ಟ್ಯಾಬ್ಲೆಟ್ ಎಲ್ಲ ತೊಗೋತಿರ್ತೀವಲ್ಲ, ಒಂಥರ ಸ್ಮೆಲ್ ಅನಿಸ್ತಿರುತ್ತೆ. ಸ್ಮೆಲ್ ಏನೂ ಗೊತ್ತಾಗ್ತಿಲ್ಲ ನನಗೆ, ಟೇಸ್ಟು ಗೊತ್ತಾಗ್ತಿಲ್ಲ, ಸ್ಮೆಲ್ಲು ಗೊತ್ತಾಗ್ತಿಲ್ಲ. ಆದರೆ ಯಾಕೋ ನನಗೆ ಒಂಥರ ಫೀಲಿಂಗ್, ಅದು ಎಲ್ಲ ಒಂಥರ ನೀಟಾಗಿ ವಾಶ್ ಮಾಡಿದ್ರೆ ಏನೋ ಒಂಥರ ಫ್ರೆಶ್ ಅನಿಸುತ್ತೆ, ಒಂಥರ ಆರಾಮ ಅನಿಸುತ್ತೆ ಜ್ವರ ಬಂದಿರೋ ಟೈಮ್ಗೆ ಕ್ಲೀನಾಗಿದ್ದರೆ. ಅದಕ್ಕೆ ಎಲ್ಲನೂ ವಾಶ್ ಮಾಡಿದೆ ಅಷ್ಟೇ, ವಾಷಿಂಗ್ ಹಾಕಿದ್ದೆ, ಎಲ್ಲ ಆಯಿತು. ಇವಾಗ ಬಂದಿದ್ದಾರೆ. ಅವ್ರಿಗೆ ತಿಂಡಿಗೆ ಊಟಕ್ಕೆ ಚಪಾತಿ ಹಾಕಿ ಕೊಟ್ಬಿಡ್ತೀನಿ ಇವಾಗ. ಮನೆ ನನಗೆ ಹುಷಾರಿಲ್ಲ, ನನ್ನ ಗಿಡಗಳಿಗೂ ನೀರೇ ಹಾಕಿಲ್ಲ ನೋಡಿ. ನಮಗೂ ಹುಷಾರಿಲ್ಲದೆ ಇದ್ದರೆ ಈ ಗಿಡಗಳು ಎಲ್ಲ ಒಣಗೋಗಿದೆ, ಯಾವುದಕ್ಕೂ ನೀರು ಹಾಕಿಲ್ಲ, ಎಲ್ಲ ಒಣಗೋಗಿದೆ, ಡ್ರೈ ಆಗಿದೆ. ಈಗ ನೀರು ಹಾಕಬೇಕು, ನೀರು ಹಾಕಕ್ಕೆ ಬಂದಿದ್ದೀನಿ. ಮೇಲೆ ಬಟ್ಟೆ ಇತ್ತು, ಒಣಗಾಕೋಣ ಅಂತ ಬಂದೆ. ಹಾಗೆ ನೋಡ್ಬಿಟ್ಟು ನಾನು ನೀರು ಹಾಕ್ಬಿಟ್ಟು ಹೋಗೋಣ ಅಂತ ಬಂದೆ. ಗಾಳಿ ಬಂದರೆ ಸಾಕು ತಲೆನೋವು ಬರುತ್ತೆ. ನಿಮಿಷ ನೀರು ಹಾಕ್ಬಿಡ್ತೀನಿ. ಇನ್ನು ಒಬ್ರಿಗೊಬ್ರಿಗೆ ಇನ್ಫೆಕ್ಷನ್ ಆಗಬಾರ್ದು ಅಂತ ಅಂದ್ಬಿಟ್ಟು ಸ್ವಲ್ಪ ಬೆಡ್ಶೀಟ್ ಎಲ್ಲ ಅಲ್ಲೇ ಒಗ್ದಾಕ್ಬಿಟ್ಟಿದ್ದೆ. ಅಂದರೆ ಕೈಲಿ ಒಗ್ಗಿ ಹೆಂಗಿದ್ದಿದ್ರೆ ಆಗ್ತಿರ್ಲಿಲ್ಲ, ಸ್ವಲ್ಪ ವಾಷಿಂಗ್ ಮಿಷಿನ್ ಇದ್ದಿದ್ದಕ್ಕೆ ಹೆಂಗೋ ಪರವಾಗಿಲ್ಲ ಅಂತ ಹೇಳ್ಬೋದು. ಈ ಮಿಷಿನರಿಗಳು ನಮ್ಗೆ ಹುಷಾರಿಲ್ಲದೆ ಇದ್ದಾಗ ಎಷ್ಟು ಹೆಲ್ಪ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ ಆ ಟೈಮಲ್ಲಿ. ಇನ್ನು ಮೇಲ್ಗಡೆ ಬಟ್ಟೆ ಒಣಗಾಕೋಣ ಅಂತ ಇನ್ನು ಸ್ವಲ್ಪ ಬಟ್ಟೆ ಒಣಗಾಕೋಣ ಅಂತ ಬಂದೆ. ಗಿಡಕ್ಕೆ ನೀರೇ ಹಾಕಿರಲಿಲ್ಲ, 2 ದಿನದಿಂದ ಎಲ್ಲ ಒಣಗೋಗಿತ್ತು. ಬಿಸಿಲಿಗೆ ಫುಲ್ ಡ್ರೈ ಆಗಿಬಿಟ್ಟಿತ್ತು, ಎಲೆಗಳೆಲ್ಲ ಒಣಗ್ದಂಗೆ ಆಗ್ತಿತ್ತು ಈ ಬಿಸಿಲಿಗಂತೂ.
ಇನ್ನು ಆ ಬಿಸಿಲಲ್ಲೂ ನೋಡಿ ನನಗೆ ಸ್ವಲ್ಪ ತಣ್ಣ ಗಾಳಿ ಬೀಸಿದ್ರೆ ಬೇರೆ ಟೈಮಲ್ಲಿ ಆದರೆ ತಣ್ಣಗೆ ಅನ್ನಿಸ್ತಿತ್ತು. ಆದರೆ ಈಗ ಚಳಿ ಇದ್ದಿದ್ದು ಜ್ವರ ಇದ್ದಿದ್ದರಿಂದ ಅದು ತುಂಬ ಇನ್ನೂ ಚಳಿ ಜ್ವರ ಅನ್ನೋ ಥರ ಫೀಲ್ ಆಗ್ತಿತ್ತು. ಇನ್ನು ತಕ್ಷಣ ಹಾಕ್ಬಿಟ್ಟು ಬೇಗ ಹೊರಟೆ ಅಂತಲೇ ಹೇಳ್ಬೋದು ಕೆಳಗಡೆಗೆ. ಇನ್ನು ಹೆಚ್ಚು ಕಮ್ಮಿ ನಾನು ಒಂದು 5-6 ದಿನ ಸರಿಯಾಗಿ ಈ ಥರನೇ ಮಾತ್ರೆ ಕುಡ್ದಾಗ ಸ್ವಲ್ಪ ಕಡಿಮೆ ಆಗೋದು, ಆಮೇಲೆ ಪುನಃ ಜಾಸ್ತಿ ಆಗೋದು, ಅದೇ ಥರ ಆಗ್ತಿತ್ತು. ಆಮೇಲೆ ಇದು ಸ್ಟ್ರಿಕ್ಟಾಗಿರಬೇಕು ಅಂತ ಅಂದ್ಬಿಟ್ಟು ಸ್ವಲ್ಪ ದಿನ ಸ್ಟ್ರಿಕ್ಟಾಗಿದ್ದೆ. ಒಂದು ಸ್ವಲ್ಪ ಏನೋ ತಿಂದೆ, ಇದು ಮಾಡಿದೆ. ಈಗ ಇನ್ನೂ ಅಷ್ಟೇ ಒಂದು ಸ್ವಲ್ಪ ಕೆಮ್ಮಿದೆ ಅಷ್ಟೇ, ಎಲ್ಲ ಸ್ವಲ್ಪ ರಿಕವರ್ ಆಗಿದ್ದೀನಿ. ನೋಡಿ, ನಮಗೇನಾದರೂ ಒಬ್ಬೊಬ್ಬರೇ ಇರ್ತೀವಲ್ಲ, ಆವಾಗ ಹೆಂಗೆ ಮ್ಯಾನೇಜ್ ಮಾಡ್ಕೊಳ್ಳೋದು ಅಂದರೆ ಇದೇ ಥರ, ಏನು ಮಾಡೋಕ್ಕಾಗಲ್ಲ. ಅಂದರೆ ಸ್ವಲ್ಪ ಟ್ಯಾಬ್ಲೆಟ್ ತೊಗೊಂಡಿರ್ತೀವಲ್ವ, ಆ ಟೈಮಲ್ಲಿ ಒಂದು ಸ್ವಲ್ಪ ಎದ್ದು ಕೆಲಸ ಮಾಡ್ಕೊಳ್ಳೋದು. ಆಮೇಲೆ ತುಂಬ ಆಗಲಿಲ್ಲ ಅಂದರೆ ಹೋಗಿ ಮಲ್ಕೊಳ್ಳೋದು, ಈ ಥರ ಮಾಡ್ಕೋತೀವಿ. ಏನು ಮಾಡೋಕ್ಕಾಗಲ್ಲ ಅಲ್ವಾ. ನಮ್ಮ ಟೈಮ್ ಎಲ್ಲನೂ ಸರಿ ಮಾಡಿಕೊಂಡು ಹೆಂಗೋ ಮಾಡ್ಕೋಬೇಕಲ್ಲ. ಇನ್ನು ಮತ್ತೆ ಎಲ್ಲನೂ ಎತ್ತಿಟ್ಬಿಟ್ರೆ ನಮಗೂ ಅಷ್ಟೇ ಕಿರಿಕಿರಿ ಆಗೋಲ್ಲ. ಆ ಟೈಮಲ್ಲೇ ಮೊದಲೇ ಕಿರಿಕಿರಿ ಆಗ್ತಿರುತ್ತೆ. ಸುಮ್ಮನೆ ಎಲ್ಲ ಕೆಲಸಗಳು ಬಿದ್ದಿರೋದು ನೋಡಿದ್ರೆ ಇನ್ನೂ ಕಿರಿಕಿರಿ ಆಗುತ್ತೆ. ಅದಕ್ಕೆ ಸುಮ್ಮನೆ ಎಲ್ಲ ಅಲ್ಲಲ್ಲೇ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಬಿಟ್ರೆ ಮೇಲಿನ ಮೇಲೆ ಸರಿಯಾಗತ್ತೆ ಅಂತ ಅಂದ್ಬಿಟ್ಟು ಅಷ್ಟು ಮಾಡ್ತಿದ್ದೆ ನಾನು. ಇನ್ನು ತರಕಾರಿ ಅಂತ ತಂದೇ ಇರಲಿಲ್ಲ, ತುಂಬ ದಿನ ಆಗೋಗ್ಬಿಟ್ಟಿತ್ತು. ಒಂದು ವಾರದ ಮೇಲೆ ಆಗಿತ್ತು. ಇನ್ನು ಒಂದು ವಾರ 15 ದಿನವೇ ಆಗಿತ್ತು ಅನಿಸುತ್ತೆ ತರಕಾರಿ ತಂದಿರಲಿಲ್ಲ. ಇನ್ನು ತರಕಾರಿ ಎಲ್ಲ ಸಂತೆ ಅಲ್ವಾ, ತರಕಾರಿ ಎಲ್ಲ ತಂದರು. ಅದನ್ನೆಲ್ಲನೂ ಫ್ರಿಜ್ಗೆ ಎತ್ತಿಟ್ಟಿದ್ದಾಯಿತು. ಇನ್ನು ನಿಮ್ಗೆ ಹೇಳೋದೇ ಮರ್ತಿದೆ, ಹಿಂದಿನ ದಿನವೇ ನನ್ನ ಮಗ ಟೂರ್ಗೆ ಹೋಗಿದ್ದ. ಬೇಡ ಅಂದರು, ಅವ್ರ ಫ್ರೆಂಡ್ಗಳು ಕರೆದ್ರು ಅಂತ ಅಂದ್ಬಿಟ್ಟು ಹೊರಟ. ಇನ್ನು ಆಯಿತು ಸರಿ ಅಂತ ಅಂದ್ಬಿಟ್ಟು ನಾವು ಇನ್ನೇನು ಮಾಡೋದು, 2-3 ದಿನ ರಜೆ ಇತ್ತಲ್ಲ, ಇನ್ನು ಎಕ್ಸಾಮ್ ಸ್ಟಾರ್ಟ್ ಆಗಿಬಿಡುತ್ತೆ, ಹೋಗಿದ್ದು ಬರಲಿ ಅಂತ ಸುಮ್ಮನಾದ್ವಿ. ಇನ್ನು ರಾಗಿ ಖಾಲಿಯಾಗಿತ್ತು, ರಾಗಿ ಹಿಟ್ಟು ಖಾಲಿಯಾಗಿತ್ತು. ನಮ್ಮ ಮನೆಯವ್ರಿಗೆ ಹೇಳ್ದೆ ಬಿಡಿಸ್ಕೊಂಬಂದ್ಬಿಡಿ ಅಂತ ಅಂದ್ಬಿಟ್ಟು ಅಷ್ಟರೊಳಗೆ ರೆಡಿ ಮಾಡ್ಕೊಳ್ತಿದ್ರು. ಅವ್ರ ತಂಗಿ ಮಗ ಬಂದ್ಬಿಟ್ಟು ಅವ್ರದ್ದೇನು ಹೊಸ ಬೈಕ್ ತೊಗೊಂಡಿದ್ರಂತೆ ಅವ್ರ ಫ್ರೆಂಡು. ಪೂಜೆ ಮಾಡ್ಸೋಕ್ಕೆ ಹೋಗಬೇಕಿತ್ತು ರಾಯರ ಮಠಕ್ಕೆ. ಅಲ್ಲಿ ಪಂಚರ್ ಆಗಿಬಿಟ್ಟಿದೆ ಹೊಸ ಬೈಕು, ಪಂಚರ್ ಹಾಕ್ಸೋಕ್ಕೆ ಹೋಗಿದ್ದಾರೆ ಅಂತ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಕೂತಿದ್ದು ಹೋಗೋಣ ಅಂತ ಅಂದ್ಬಿಟ್ಟು ಬಂದರೆ ಹಂಗೆ ಫೋಟೋ ನೋಡ್ಬಿಟ್ಟು ಕೇಳ್ತಿದ್ದ, ಹರ್ಷ ಎಲ್ಲಿಗೆ ಹೋಗಿದ್ದಾನೆ ಇಲ್ವಲ್ಲ ಅಂತ ಅಂದ್ಬಿಟ್ಟು ಹಂಗೆ ವಿಚಾರಿಸ್ತಿದ್ದ. ಇನ್ನು ಅವನು ಟ್ರಿಪ್ಗೆ ಹೋಗಿದ್ದಾನೆ ಅಂತ ಹೇಳಿದ್ವಿ. ಇನ್ನು ಹಂಗೆ ಮಾತಾಡ್ತಾ ಕೂತಿದ್ವಿ ಸ್ವಲ್ಪ ಹೊತ್ತು. ಇನ್ನು ಅವನು ರಾಯರ ಮಠಕ್ಕೆ ಹೋಗ್ತೀನಿ ಅಂದಲ್ಲ, ಏನೂ ತಿಂತಿರಲಿಲ್ಲ. ಅದಕ್ಕೆ ಆಯಿತು ಹಣ್ಣಾದರೂ ತಿನ್ನು ಅಂತ ಕೊಟ್ವಿ. ಇನ್ನು ನೆಕ್ಸ್ಟ್ ಡೇ ಏನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ಸ್ವಲ್ಪ ಜ್ವರ ಇದ್ದಿದ್ದರಿಂದ. ಇನ್ನು ನನ್ನ ಮಗ ಸಾಟರ್ಡೆ ಬಂದ ಮಧ್ಯಾಹ್ನ. ಇನ್ನು ಅವನು ಸ್ವಲ್ಪ ವೀಡಿಯೋ ಎಲ್ಲ ಮಾಡ್ಕೊಬಂದಿದ್ದ, ಹಿಂಗೆ ಇಲ್ಲಿಗೆ ಹೋಗಿದ್ವಿ ಅಂತ ಅದನ್ನೆಲ್ಲ ತೋರಿಸ್ತಾ. ಇಷ್ಟ ಆಗಿತ್ತು 3-4 ದಿನದ್ದು ನಮ್ಮ ಕತೆ ವ್ಯಥೆ ಅಂತಲೇ ಹೇಳ್ಬೋದು. ಇನ್ನು ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ ಆಲ್ ಅಂತ ಬರುತ್ತೆ. ನಮ್ಮ ಎಲ್ಲ ವೀಡಿಯೋಗಳು ನಿಮ್ಗೆ ಬಂದು ತಲುಪುತ್ತೆ. ಇನ್ನು ಹುಷಾರಾಗಿ ಮತ್ತೆ ಸಿಗ್ತೀನಿ. ಬಾಯ್.